ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 138ನೇ ಗದ್ಯ ಭಾಗ ನಾವೀಗ ನೋಡಬೇಕು. ಈ ಹಿಂದೆ ಏಕಃ ಜನಾರ್ದನಃ ದೈವತೈರಪಿ ಕರ್ತೃಭಿಃ ವೇದೈಃ ವೇದಾದಿಭಿಃ ಕರಣೈಃ ಜ್ಞೇಯಃ ನ ಕೇವಲ ಮನುಷ್ಯೈಃ ಇತ್ಯಪೇರರ್ಥಃ ಅಂತ ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳು. ಒಬ್ಬನೇ ಭಗವಂತನೇ ಮುಖ್ಯವಾಗಿ ದೇವತೆಗಳಿಂದಲೂ ತಿಳಿಯಲ್ಪಡ್ತಾನೆ, ದೇವತೆಗಳು ಅವನನ್ನು ತಿಳಿಯುತ್ತಾರೆ. ಅದು ಹೇಗೆ ಅಂದ್ರೆ ವೇದೈಹಿ, ವೇದ ಇತಿಹಾಸ ಪುರಾಣ ಮೊದಲಾದ ಎಲ್ಲ ಕರಣಗಳಿಂದಲೂ ಎಲ್ಲ ಸಾಧನಗಳಿಂದಲೂ ಕೂಡ ಅವನನ್ನು ತಿಳಿಯುತ್ತಾರೆ. ನ ಕೇವಲ ಮನುಷ್ಯೈಹಿ, ಮನುಷ್ಯರು ಮಾತ್ರ ತಿಳಿಯುವುದಲ್ಲ, ದೇವತೆಗಳು ಕೂಡ ತಿಳಿಯುತ್ತಾರೆ ಅಂತ ಅದರ ಅಪಿ ಅನ್ನೋ ಶಬ್ದಕ್ಕೆ ಅರ್ಥ ಇಷ್ಟಾಗಿದೆ. ತೇನ ದೇವಾನಾಂ ಮನುಷ್ಯ ದಶಾಯಾಮಿವ ದೇವತಾ ದಶಾಯಾಮಪಿ ಇತಿ ಸೂಚನಾತ್. ಈ ದೇವತೆಗಳು ಯೋಗ್ಯರಾದಂತಹ ಮನುಷ್ಯರು ಏನಿರ್ತಾರಲ್ಲ ಕೆಲವರು, ಅವರೇ ದೇವತೆಗಳಾಗ್ತಾರೆ. ವಿದ್ಯೆ ಮತ್ತು ಕರ್ಮದ ಬಲದಿಂದ ಅಂತ ಅದಕ್ಕೆ ಅರ್ಥ. ಜ್ಞಾನ ಮತ್ತು ಕರ್ಮಗಳ ಬಲದಿಂದ ಅವರೇ ದೇವತೆಗಳಾಗ್ತಾರೆ. ಆದ್ರಿಂದ ಅವರಿಗೆ ಆದಿ ಅಂತ್ಯಗಳು ಇದ್ದೇ ಇವೆ. ಆದ್ರಿಂದ ಮೋಕ್ಷದ ಫಲ ಅಂತ ಅನ್ನೋದು, ಮೋಕ್ಷದ ಅಪೇಕ್ಷೆ ಅಂತ ಅನ್ನೋದು ಅವ್ರಿಗಿದ್ದೇ ಇರ್ತದೆ. ಯೋಗ್ಯ ಮನುಷ್ಯಾಣ ವಿದ್ಯಾಕರ್ಮಭ್ಯಾಂ ದೇವತ್ವ ಪ್ರಾಪ್ತ್ಯ. ಮನುಷ್ಯರಲ್ಲಿ ಶ್ರೇಷ್ಠರಾದವರೇ ಕೆಲವರು ವಿದ್ಯೆ, ತಾವು ಗಳಿಸಿದಂತಹ ವಿದ್ಯೆ ಮತ್ತು ತಾವು ಮಾಡುವಂತಹ ಧರ್ಮಾಚರಣ ಇವುಗಳ ಬಲದಿಂದ ದೇವತ್ವವನ್ನು ಪಡೀತಾರೆ. ಆದ್ರಿಂದ ದೇವಾನಾಂ ಆದ್ಯಂತವತ್ವೇನ, ಆ ದೇವತಾ ಪದವಿಗೆ ಬರೋಕ್ಕಿಂತ ಮುಂಚೆ ಅವರಿಗೆ ದೇವತ್ವ ಇರಲಿಲ್ಲ. ಮತ್ತು ಅವ್ರಿಗೂ ಮತ್ತೆ ಅಂತವೂ ಇತ್ತು, ಮನುಷ್ಯ ಜನ್ಮದ ಅಂತವೂ ಕೂಡ ಇತ್ತು. ಆದ್ಯಂತ ಅನ್ನೋದು ಒಂದು ರೀತಿಯಾಗಿ ಅವ್ರಿಗಿದ್ದೇ ಇದೆ. ಅವರ ಆತ್ಮಕ್ಕೆ ಆದಿ ಮತ್ತು ಅಂತ್ಯ ಅಂದ್ರೆ ಸಾವು ಮತ್ತು ಹುಟ್ಟು ಇಲ್ಲದೆ ಇರಬಹುದು, ಆದ್ರೆ ಅವರ ಆ ಶರೀರಕ್ಕೆ ಆದಿ ಮತ್ತು ಅಂತ್ಯ ಅಂತ ಅನ್ನೋದು ಇದ್ದೇ ಇದೆ. ಆದ್ರಿಂದ ಅವರಿಗೆ ಮೋಕ್ಷದ ಅಪೇಕ್ಷೆನೂ ಕೂಡ ಬರ್ತದೆ. ಆದ್ಯಂತವತ್ವೇನ ಅತಿಶಯಿತ ಫಲೇ ಮೋಕ್ಷೇ ಅರ್ಥಿತ್ವ ಸಂಭವಾತ್. ತಾವಿರುವ ಈ ಮನುಷ್ಯತ್ವ ಸ್ಥಿತಿ ಮತ್ತು ದೇವತ್ವ ಸ್ಥಿತಿ ಇವುಗಳಿಗಿಂತ ಹೆಚ್ಚಿನ ಮುಕ್ತ ಸ್ಥಿತಿಯನ್ನೇನಾದರೂ ಪಡೆದರೆ ಅಲ್ಲಿ ಹೆಚ್ಚು ಸುಖ ಸಿಗ್ತದೆ ಅಂತ ಅವ್ರಿಗೆ ಗೊತ್ತಿದೆ. ಆದ್ರಿಂದ ಮೋಕ್ಷವನ್ನು ಅವರು ಅರ್ಥಯಂತೆ ಅರ್ಥಿತ್ವ ಸಂಭವಾತ್ ಬಯಸ್ತಾರೆ. ಹೀಗೆ ಅವರು ಮೋಕ್ಷವನ್ನು ಬಯಸ್ತಾರೆ. ಆದ್ರಿಂದ ಅವರನ್ನು ಕುರಿತು ಇದನ್ನೆಲ್ಲ ವರ್ಣನೆ ಮಾಡಿರುವುದು ಸರಿಯಾಗಿದೆ ಅಂತ ಅದರ ತಾತ್ಪರ್ಯ. ಮತ್ತೆ ದೇವತೆಗಳಿಗೆ ಉಪಾಸನೆ ನಿಷೇಧನಾದ್ರೂ ಎಲ್ಲಾದ್ರೂ ಮಾಡಿದ್ದಾರೆ. ಈ ಪ್ರಕೃತ ಸೂತ್ರವನ್ನು ನಾವು ಓದುವಾಗ ಇದನ್ನು ಮನುಷ್ಯರಿಗೆ ಮಾತ್ರ ಅನ್ವಯ ಮಾಡ್ಕೋಬೇಕು, ದೇವತೆಗಳಿಗೆ ಮಾಡಬಾರದು ಅಂತ ಏನಾದ್ರೂ ಆಲೋಚನೆ ಮಾಡುವುದಿದ್ರೆ ಅಲ್ಲಿ ದೇವತೆಗಳಿಗೆ ಯಾಕೆ ಮಾಡಬಾರ್ದು, ದೇವತೆಗಳು ಕೂಡ ಅಧ್ಯಯನ ಮಾಡ್ತಾರೆ ಅಂತ ಯಾಕೆ ಅರ್ಥ ಮಾಡಬಾರ್ದು? ಮಾಡಲೇಬೇಕು. ಮಾಡಬಾರದು ಅಂತಿದ್ರೆ ಅದಕ್ಕೆಲ್ಲಾದ್ರೂ ನಿಷೇಧ ಅಂತ ಅನ್ನೋದು ಕಂಡು ಬರ್ಬೇಕು. ನಿಷೇಧ ಅಭಾವಾಚ್ಯ ಅನ್ನೋ ವಾಕ್ಯದಿಂದ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಸಾಮರ್ಥ್ಯ ವಿಶಿಷ್ಟ ಬುದ್ಧ್ಯಾದೇಹೇ ದೇವತ್ವಾದೇವ ಸಿದ್ಧೇ ನಿಷೇಧ ಅಭಾವಾಚ್ಯ. ವೇದಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಮತ್ತೆ ಅದರ ಮೂಲಕ ಮೋಕ್ಷವನ್ನು ಪಡೀಲಿಕ್ಕೆ ಬೇಕಾದಂತಹ ವಿಶಿಷ್ಟವಾದ ಬುದ್ಧಿ ಮತ್ತೆ ವ್ಯಾಖ್ಯಾನ ಕೌಶಲ ಇತ್ಯಾದಿಗಳು ಅವರ ದೇವತೆಗಳಾದ್ರಿಂದಲೇ ಅವರಿಗೆ ಸಿದ್ಧ ಆಗಿರ್ತವೆ. ಆದ್ರಿಂದ ನಿಷೇಧ ಅಭಾವಾಚ್ಯ. ಒಂದು ವಿಶಿಷ್ಟವಾದ ಶಕ್ತಿ ಸಾಮರ್ಥ್ಯ ಇರುವುದರಿಂದ ಅವರು ಮಾಡೇ ಮಾಡ್ತಾರೆ. ಇನ್ನೊಂದು ನಿಷೇಧವೂ ಕಂಡು ಬಂದಿಲ್ಲ. ಈಗ ಎರಡು ರೀತಿಯಾದಂತಹ ಮಾರ್ಗಗಳಿವೆ ಅಂತ ಅರ್ಥ. ಇಂಥವ್ರು ಅಧ್ಯಯನ ಮಾಡಬಾರ್ದು, ಇವ್ರಿಗೆ ಅಧ್ಯಯನ ಮಾಡಿದ್ರಿಂದ ಯಾವುದೇ ಫಲ ಇಲ್ಲ ಅಂತ ಎಲ್ಲಾದ್ರೂ ನಿಷೇಧ ಮಾಡಿದ್ರೆ ಅದೊಂದು ವಿಷಯ ಬೇರೆ. ಆದ್ರೆ ವಿಶಿಷ್ಟವಾದ ಸಾಮರ್ಥ್ಯವೂ ಇದೆ, ನಿಷೇಧವೂ ಇಲ್ಲ, ಆದ್ರಿಂದ ಅವ್ರಿಗೆ ಅಧಿಕಾರ ಅಂತ ಅನ್ನೋದು ಇದ್ದೇ ಇದೆ. ನಿಷೇಧ ಅಭಾವಾಚ್ಯ. ಅಧಿಕಾರ ಪ್ರಯೋಜನಸ್ಯ ಅನಿಷಿದ್ಧತ್ವೇ ಸತಿ ವಿಶಿಷ್ಟ ಬುದ್ಧ್ಯಾದಿಮತ್ವಸ್ಯ ಸತ್ವೇನ. ತತ್ವಮಂಜರಿಯ ಆ ಭಾಗದಲ್ಲಿ ಅಧಿಕಾರಿ ಪ್ರಯೋಜಸ್ಯ ಅಂತ ಆಗಿದೆ. ಪ್ರಯೋಜಸ್ಯ ಅಲ್ಲ, ಅದು ಪ್ರಯೋಜನಸ್ಯ ಅಂತ ಆಗಬೇಕು. ಎಲ್ಲರೂ ಅದನ್ನು ತಿದ್ಕೋಬೇಕು. ಈ ದೇವಾದಿಗಳಿಗೆ ಶಾಸ್ತ್ರವನ್ನು ಓದಕ್ಕೆ ಬೇಕಾದ ಅಧಿಕಾರವೂ ಇದೆ, ಹಾಗೆ ಓದಿದ್ರಿಂದ ಅವರಿಗೆ ಪ್ರಯೋಜನವೂ ಇದೆ. ಇದೆಲ್ಲವೂ ಕೂಡ ಅನಿಷಿದ್ಧತ್ವೇ ಸತಿ ವಿಶಿಷ್ಟ ಬುದ್ಧ್ಯಾದಿಮತ್ವಸ್ಯ ಸತ್ವೇನ. ಅವರಿಗೆ ಅಧಿಕಾರ ಅಂತ ಅನ್ನೋದು ಅನಿಷಿದ್ಧ, ಮತ್ತೆ ಓದಲಿಕ್ಕೆ ಬೇಕಾದಂತಹ ವಿಶಿಷ್ಟ ಬುದ್ಧ್ಯಾದಿಮತ್ವವೂ ಇದೆ. ಇವೆರಡೂ ಇರುವುದರಿಂದ
ಆ ಅಧಿಕಾರಿ ಮತ್ತು ಪ್ರಯೋಜನ ಎರಡೂ ಕೂಡ ಇರಬೇಕು. ಅಧಿಕಾರ ಅವಶ್ಯಂ ಭಾವಾತ್. ಮುಂದಿದೆ ನೋಡಿ, ವಿಶಿಷ್ಟಿ ಬುದ್ಧ್ಯಾದಿಮತ್ವಸ್ಯ ಸತ್ವೇನ ಅಧಿಕಾರ ಅವಶ್ಯಂ ಭಾವಾತ್. ಆದ್ದರಿಂದ ಅಧಿಕಾರವೂ ಇದೆ, ಪ್ರಯೋಜನವೂ ಕೂಡ ಇದ್ದೇ ಇದೆ ಅಂತ ಅದರ ಅರ್ಥ. ವಿಶಿಷ್ಟವಾದ ಬುದ್ಧಿ ಇತ್ಯಾದಿಗಳು ಇರೋದ್ರಿಂದ ಅಧಿಕಾರ ಇದೆ, ಮತ್ತೆ ಅವರಿಗೂ ಅದರಿಂದ ಪ್ರಯೋಜನವೂ ಇದೆ. ಮೋಕ್ಷವನ್ನು ಅವ್ರು ಬಯಸ್ತಾರೆ, ಯಾಕಂದ್ರೆ ಹೆಚ್ಚಿನ ಸುಖ ಇತ್ಯಾದಿ ಆಗ್ತದೆ. ಹೆಚ್ಚಿನ ಸುಖ ಅಂತ ಅಲ್ಲಿ ಬಂದಿಲ್ಲ, ನಾನು ಅದನ್ನು ಹೇಳಿದೆ ಅಷ್ಟೆ. ಸತ್ವೇನ ಅಧಿಕಾರ ಅವಶ್ಯಂ ಭಾವಾತಿಥಿ ಭಾವ. ಈಗೇನು ತತ್ವಮಂಜರಿಯಲ್ಲಿ ಈ ಸಂಗತಿ ನಾವು ನೋಡಿದ್ದೇವೆ, ಇದನ್ನ ದೇವತಾಧಿಕರಣದ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 3ನೇ ಪಾದದ 26ನೇ ಸೂತ್ರ ಅದು. ದೇವತಾಧಿಕರಣ ಅಂತ ಒಂದು ಕರೀತಾರೆ. ಅಲ್ಲಿ ತದುಪರಿಯಪಿ ಬಾದರಾಯಣ ಸಂಭವಾತ್ ಅನ್ನೋ ಮಾತಿನಿಂದ ಅದನ್ನ ನಾವು ನೋಡ್ಬೇಕು. ಮನುಷ್ಯಾಣಾಮೇವ ವೇದ ವಿದ್ಯಾಧಿಕಾರ ಇತ್ಯುಕ್ತಂ. ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ವಾಕ್ಯ ಹೀಗಿದೆ, ಮನುಷ್ಯರಿಗೆ ಮಾತ್ರ ವೇದ ವಿದ್ಯಾಧಿಕಾರ ಅಂತ ಹೇಳಿದ್ರಿ. ಅಲ್ಲಿ ಮನುಷ್ಯ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ತಿರ್ಯಗಾದ್ಯಪೇಕ್ಷೆಯೈವ ಮನುಷ್ಯತ್ವ ವಿಶೇಷಣ ಮುಕ್ತಂ. ತಿರ್ಯಕ್ ಪ್ರಾಣಿ ಮೊದಲಾದವುಗಳನ್ನ ವ್ಯಾವರ್ತ ಮಾಡ್ಲಿಕ್ಕಾಗಿ ಅಲ್ಲಿ ಮನುಷ್ಯತ್ವ ಅಂತ ವಿಶೇಷಣ ಕೊಟ್ಟಿದ್ದಾರೆ. ನತು ದೇವಾದ್ಯಪೇಕ್ಷೆಯ, ದೇವತೆಗಳಿಗೆ ಅಧಿಕಾರ ಇಲ್ಲ ಅಂತ ತಿಳಿಸ್ಲಿಕ್ಕಾಗಿ ಇದನ್ನ ಮಾಡಿದ್ದಲ್ಲ. ಸರಿಯಾ? ಇತ್ಯಾಹ. ಇದನ್ನೇ ತದುಪರಿಯಪಿ ಬಾದರಾಯಣ ಸಂಭವಾತ್ ಎನ್ನುವ ಸೂತ್ರದಿಂದ ವೇದವ್ಯಾಸರು ಹೇಳ್ತಾ ಇದ್ದಾರೆ. ತದುಪರಿ ಮನುಷ್ಯಾಣಾಂ ಸತಾಂ ದೇವಾದಿತ್ವ ಪ್ರಾಪ್ತ್ಯುಪರಿ. ಅಂದ್ರೆ ತದುಪರಿ ಅಂದ್ರೆ ಮನುಷ್ಯಾಣಾಂ ಸತಾಂ, ಮೊದಲು ಮನುಷ್ಯರಾಗಿದ್ದು ದೇವಾದಿತ್ವ ಪ್ರಾಪ್ತ್ಯುಪರಿ, ದೇವತ್ವವನ್ನು ಅವರು ಪಡೆದ ಮೇಲೆ ಅಂತ ಅರ್ಥ. ಸರಿಯಾ? ಇವರನ್ನೇ ಕರ್ಮದೇವತೆಗಳು ಅಂತ ಹೇಳೋದು. ಇವ್ರಿಗಿಂತ ಶ್ರೇಷ್ಠರಾದ ಬೇರೆ ದೇವತೆಗಳಿದ್ದಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಹೀಗೆಲ್ಲ ದೇವಾನಾಂ ಆನಂದ ಅಂತ ಹೀಗೆಲ್ಲ ಬರ್ತದಲ್ಲ. ಅದರಿಂದ ಸ್ವಭಾವತಃ ದೇವತೆಗಳು ಅಂತ ಬೇರೆ ಇದ್ದಾರೆ. ಇಲ್ಲಿ ನಾವು ಹೇಳ್ತಿರೋದು ಕರ್ಮ ದೇವತೆಗಳನ್ನು ಅಂತ ತಿಳ್ಕೊಳ್ಬೇಕು. ತಮ್ಮ ಜ್ಞಾನ ಮತ್ತು ಕರ್ಮದ ಮೂಲಕ ದೇವತ್ವವನ್ನು ಪಡೆದವರು ಅಂತ. ಹಾಗಾಗಿ ಉಪರಿ ಅಂದ್ರೆ ಆಮೇಲೆ ಅಂತ ಅರ್ಥ. ಆಮೇಲೆ ಅಂದ್ರೆ ಯಾವಾಗ? ದೇವತ್ವವನ್ನು ಪಡೆದ ಮೇಲೆ. ಸಂಭವತಿ ತೇಷಾಂ ವಿಶಿಷ್ಟ ಬುದ್ಧ್ಯಾದಿ ಭಾವಾತ್. ಅಂಥವರಿಗೆ ವಿಶಿಷ್ಟವಾದಂತಹ ಬುದ್ಧಿ ಇರುವುದರಿಂದ ಅಧಿಕಾರ ಅಂತ ಅನ್ನೋದು ಇದ್ದೇ ಇದೆ. ತಿರ್ಯಗಾದೀನಾಂ ತದಭಾವಾತ್ ಅಭಾವ. ತಿರ್ಯಕ್ ಪ್ರಾಣಿಗಳಿಗೆ ಅಂತ ವಿಶಿಷ್ಟವಾದ ಬುದ್ಧಿಶಕ್ತಿ ಇಲ್ಲ, ಆದ್ರಿಂದ ಅಧಿಕಾರವೂ ಇಲ್ಲ. ತೇಷಾಮಪಿ ಯತ್ ವಿಶಿಷ್ಟ ಬುದ್ಧ್ಯಾದಿ ಭಾವ ತತ್ರ ವಿರೋಧ. ಒಂದು ವೇಳೆ ತಿರ್ಯಕ್ ಪ್ರಾಣಿ, ಪಕ್ಷಿ ಮೊದಲಾದವುಗಳಿಗೂ ಕೂಡ ವಿಶಿಷ್ಟವಾದಂತಹ ಶಕ್ತಿ ಇದ್ದರೆ, ವಿಶಿಷ್ಟವಾದ ಬೌದ್ಧಿಕ ಶಕ್ತಿ, ಆಲೋಚನಾ ಶಕ್ತಿ ಇತ್ಯಾದಿಗಳಿದ್ದರೆ ತತ್ರ ಅವಿರೋಧ. ಅಲ್ಲಿ ಜಿಜ್ಞಾಸೆ ಮಾಡಬಾರ್ದು, ಸಾಧನೆ ಮಾಡಬಾರ್ದು ಅಂತ ವಿರೋಧ ಏನಿಲ್ಲ. ಯಾಕಂದ್ರೆ ನಿಷೇಧ ಅಭಾವಾತ್. ಅಂತ ತಿರ್ಯಕ್ ಪ್ರಾಣಿಗಳಿಗೆ ನಿಷೇಧ ಮಾಡಿಲ್ಲ. ಸರಿಯಾ? ದೃಶ್ಯಂತೆ ಹಿ ಚರಿತಾರ್ಯಾದಯ. ಮಹಾಭಾರತದ ಈ ಆದಿಪರ್ವದಲ್ಲಿ ಅರ್ಜುನ ಖಾಂಡವನ ದಹನವನ್ನು ಮಾಡುವಂತ ಪ್ರಸಂಗದಲ್ಲಿ ಈ ಚರಿತಾರ್ಯ ಮೊದಲಾದ ಪಕ್ಷಿಗಳು, ಅವರು ಮೂಲತಃ ಋಷಿಗಳಾಗಿದ್ದವರು, ಈಗ ಪಕ್ಷಿ ಜನ್ಮವನ್ನು ಪಡೆದು ಆ ಸಂದರ್ಭದಲ್ಲಿ ಅಗ್ನಿಯನ್ನು ಸ್ತುತಿಸಿ ಪಾರಾದರು ಬೆಂಕಿಯಿಂದ ಅಂತ ಅಲ್ಲಿ ಕಂಡು ಬಂದಿದೆ. ಆದ್ರಿಂದ ಅವರಿಗೆಲ್ಲರಿಗೂ ವೇದಾಧಿಕಾರ ಇದ್ದೇ ಇದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.